ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಮಿಲ್ಕ್ ಶೇಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇದಕ್ಕೆ ಕಸ್ಟರ್ಡ್ ಪೌಡರ್ ಇಲ್ಲದೆ ನಾವು ರುಚಿಯಾದಂತಹ ಬಾದಾಮ್ ಮಿಲ್ಕ್ ಶೇಕ್ನ ಮನೆಯಲ್ಲಿಯೇ ತಯಾರಿಸ್ಬೋದು. ಖಂಡಿತ ಈ ರೀತಿ ತಯಾರಿಸಿ ನೋಡಿ, ಯಾವಾಗಲೂ ಕೂಡ ನೀವು ಹೀಗೆ ತಯಾರಿಸ್ಕೊಳ್ತೀರಾ. ಸೊ ಈ ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಲ್ಲಿ ಒಂದು ಪ್ಯಾನಿಗೆ ನಾನು ಸುಮಾರು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲನ್ನು ನಾವು ಕುದಿಯೋದಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಹಾಲು ಚೆನ್ನಾಗಿ ಕುದಿ ಬರಲಿ, ಅಲ್ಲಿವರೆಗೂ ನಾವು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ತೊಗೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಹಾಕಿದ್ದೀನಿ ನೋಡಿ. ಈಗ ಹಾಲಿಗೆ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ನಾವು ಬಿಡೋಣ. ಹಾಲು ಸ್ವಲ್ಪ ಗಟ್ಟಿ ಇದ್ದರೆ ಒಂದು ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ನಾವು ಆಚೆ ಎಲ್ಲ ಬಾದಾಮಿ ಹಾಲನ್ನು ಕುಡಿದಿರ್ತೀವಿ. ನೀವು ರುಚಿಯಾಗಿ ಇದಕ್ಕೆ ಕಸ್ಟರ್ಡ್ ಪೌಡರ್ ಇಲ್ಲದೆ ಮತ್ತು ಬಾದಾಮ್ ಪೌಡರ್ ಕೂಡ ಬೇಕಾಗೋದಿಲ್ಲ. ಅಷ್ಟು ಒಂದು ಈಸಿಯಾಗಿ ಮನೆಯಲ್ಲಿ ನೀವು ಬಾದಾಮ್ ಮಿಲ್ಕ್ ಶೇಕನ್ನು ಮಾಡ್ಕೋಬೋದು. ಸೊ ಈ ಒಂದು ಮಿಲ್ಕ್ ಶೇಕ್ ಮಾಡೋದಕ್ಕೆ ಇಲ್ಲಿ ನಾನು ಬಾದಾಮಿನ ನೆನೆ ಹಾಕಿದ್ದೆ. ಸೊ ಒಂದು ನೈಟ್ ಟೈಮ್ ಇದ್ದರೆ ಒಂದು ನೈಟ್ ನೆನೆ ಹಾಕಿ, ತುಂಬ ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಟೈಮ್ ಇಲ್ಲ ಅನ್ನೋದಾದರೆ ಒಂದು 4 ರಿಂದ 5 ಅವರ್ ಆದರೂ ನೀವು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ ನಾನು ಬಾದಾಮನ್ನ ನೆನೆಸಿದ್ದೀನಿ. ಸೊ ನೋಡಿ, ಹೀಗೆ ಇದರ ಸಿಪ್ಪೆನ ನಿಧಾನವಾಗಿ ನಾವು ತೆಗೆದಿಟ್ಕೊಳ್ಳೋಣ. ಈಗ ಎಲ್ಲ ಬಾದಾಮಿ ಸಿಪ್ಪೆಗಳನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ. ಸೊ ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಮಿಕ್ಸಿ ಜಾರಿಗೆ ಇವಾಗ ಬಾದಾಮನ್ನು ಹಾಕ್ಕೊಳ್ಳೋಣ. ಬಾದಾಮಿಗೆ ಸಿಪ್ಪೆ ತೆಗೆದಿರೋಂತಹ ಬಾದಾಮಿನೆಲ್ಲ ಹಾಕಿದ್ದೀನಿ. ಬಾದಾಮಿ ಹಾಕಿದ ನಂತರ ಇದು ಸ್ವಲ್ಪ ಇರೋದ್ರಿಂದ ನಮಗೆ ರುಬ್ಬೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಹಾಲಿಗೂ ಕೂಡ ಸಕ್ಕರೆನ ಹಾಕಿರ್ತೀವಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆನ ಉಪಯೋಗಿಸಿ. ಓಕೆ, ಈಗ ನಾನು ಬಾದಾಮಿ ಮತ್ತು ಸಕ್ಕರೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಬರ್ಬೋದು. ಈಗ ಇದನ್ನು ರುಬ್ಕೊಂಬರೋಣ ನಾವು. ನೋಡಿ, ಈ ಥರ ತರಿಯಾಗಿ ಇರಲಿ. ಬಾದಾಮಿ ಪೀಸ್ ನಾವು ಬಾದಾಮಿ ಹಾಲು ಕುಡಿಬೇಕಾದ್ರೆ ಖಂಡಿತ ನಮಗೆ ಬಾದಾಮಿ ಪೀಸಸ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿಯಲ್ಲೇ ನಾನು ರುಬ್ಕೊಂಬಂದಿದ್ದೀನಿ. ಈಗ ಇಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಹಾಲಿಗೆ ನಾವು ಕಸ್ಟರ್ಡ್ ಪೌಡರ್ನ ಉಪಯೋಗಿಸ್ತಾ ಇಲ್ಲ. ಸೊ ಅದ್ರ ಬದಲಾಗಿ ನಾವು ಇಲ್ಲಿ ಕಾರ್ನ್ಫ್ಲೋರನ್ನು ಉಪಯೋಗಿಸ್ತಾ ಇದ್ದೀವಿ. ಮೆಕ್ಕೆಜೋಳದ ಹಿಟ್ಟು, ಕಾರ್ನ್ಫ್ಲೋರನ್ನು ಉಪಯೋಗಿಸ್ತಾ ಇದ್ದೀವಿ. 1 ಸ್ಪೂನ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಯಾವುದೇ ರೀತಿ ಗಂಟು ಇಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹಾಲು ತಣ್ಣಗಿರಬೇಕು. ತಣ್ಣಗಿರೋವಂಥ ಹಾಲಿಗೆ ನೀವು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಪಿಂಚಷ್ಟು ನಾನು ಇಲ್ಲಿ ಅರಿಶಿಣನ ತಗೊಂಡಿದ್ದೀನಿ. ಸೊ ಈ ಅಡಿಗೆ ಅರಿಶಿಣನೇ ಉಪಯೋಗಿಸ್ತಾ ಇರೋದು. ಕಸ್ಟರ್ಡ್ ಪೌಡರ್ ಇಲ್ಲದೇ ಮಾಡ್ತಿರೋಂಥ ಒಂದು ಬಾದಾಮಿ ಮಿಲ್ಕ್ ಶೇಕ್ ಇದು. ಸೊ ಹಾಗಾಗಿ ಈಗ ಮಿಕ್ಸ್ ಮಾಡಿ ನಾನು ಕಾರ್ನ್ಫ್ಲೋರ್ ಮತ್ತು ಅರಿಶಿಣನ 2 ಕೂಡ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಂತರ ಈಗ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ರುಬ್ಬಿರೋಂತಹ ಒಂದು ಬಾದಾಮಿ ಮತ್ತು ಸಕ್ಕರೆನ ರುಬ್ಬಿದ್ದೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಕುದಿ ಬರಲಿ. ಸೊ ಕುದಿ ಬಂದ ನಂತರ ನಾವು ಕಸ್ಟರ್ಡ್ ಪೌಡರ್ ಇಲ್ಲದೆ ಮಾಡ್ತಿರೋಂತಹ ಒಂದು ಬಾದಾಮ್ ಮಿಲ್ಕ್ ಶೇಕನ್ನು ಖಂಡಿತ ಒಂದ್ಸಲ ಈ ರೀತಿಯಲ್ಲಿ ತಯಾರಿಸಿ ನೋಡಿ. ಯಾವಾಗಲೂ ಕೂಡ ಹೀಗೆ ನೀವು ತಯಾರಿಸ್ಕೊಳ್ತೀರಾ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಬಾದಾಮಿ ಮಿಲ್ಕ್ ಶೇಕ್ ಇದು. ಸೊ ಈಗ ನಾವು ಇಲ್ಲಿ ಕಾರ್ನ್ಫ್ಲೋರ್ ಮತ್ತು ಅರಿಶಿಣ ಹಾಗೆ ಹಾಲು ಹಾಕಿ ನಾವು ಮಿಕ್ಸ್ ಮಾಡಿರೋಂತಹ ಒಂದು ಕ್ರೀಮನ್ನು ಈಗ ಹಾಕ್ಕೊಳ್ತಾ ಇದ್ವಿ, ನೋಡ್ಬೋದು. ಈಗ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಬಾದಾಮ್ ಪೌಡರ್ ಕೂಡ ಉಪಯೋಗಿಸ್ತಾ ಇಲ್ಲ. ಹಾಗೆ ಈಗ ಎಷ್ಟು ಕಲರ್ ಕಾಣ್ತಾ ಇದೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ಹಾಗೆ ಅಲ್ಲಲ್ಲಿ ಬಾದಾಮಿ ಪೀಸಸ್ ಎಲ್ಲ ಕಾಣ್ತಾ ಇದೆ ನೋಡಿ.
ನಾವು ಕುಡಿದಾಗಲೂ ಅಷ್ಟೇ ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ತಿಂದಾಗ ಖಂಡಿತ ಹಾಲು ಕುಡಿದಾಗ ಬಾದಾಮಿ ಪೀಸಸ್ ಎಲ್ಲ ಸಿಗುತ್ತೆ. ಆವಾಗ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆದರೆ ಬಾದಾಮಿ ಮಿಲ್ಕ್ ಶೇಕ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕುದಿ ಬರ್ತಾ ಇದೆ, ನೋಡ್ಬೋದು ನೀವು. ಇಷ್ಟು ಗಟ್ಟಿ ಇದ್ರೆ ಸಾಕು. ಯಾಕೆಂದರೆ ಮತ್ತೆ ನಾವು ಇದನ್ನು ಸ್ಟವ್ವಿಂದ ಕೆಳಗಿಳಿಸಿದಾಗ ಖಂಡಿತ ಮತ್ತೆ ಸ್ವಲ್ಪ ಅದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಕರೆಕ್ಟಾಗಿದೆ. ಇವಾಗ ಇದು ಒಂದು 2 ಸೆಕೆಂಡ್ಸ್ ಮತ್ತೆ ಇದನ್ನು ಕುದಿಸ್ಕೊಂಡು ನಂತರ ಇದನ್ನು ತಣ್ಣಗಾಗೋದಕ್ಕೆ ನಾವು ಇಟ್ಬಿಡೋಣ. ಒಂದು ಅರ್ಧ ಗಂಟೆ ಬೇಕಾಗ್ಬೋದು ಇದನ್ನು ತಣ್ಣಗಾಗೋದಕ್ಕೆ. ಸೊ ಈಗ ಆಗಿದೆ, ನಾನು ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನೋಡ್ಬೋದು ನೀವು ಇವಾಗ ತಣ್ಣಗಾಗಿದೆ. ಸೊ ಈಗ ನೀವು ಇಲ್ಲ ಅಂದರೆ ಇದನ್ನು ಫ್ರಿಡ್ಜಲ್ಲಿ ಕೂಡ ಒಂದು 10 ನಿಮಿಷ ಇಟ್ಟು ನಂತರ ಕೂಡ ನೀವು ಸರ್ವ್ ಮಾಡ್ಬೋದು. ನೋಡಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಗಂಟೆ ನಾನು ಹಾಗೆ ಆಚೆ ಇಟ್ಟಿದ್ದೆ. ಸೊ ಬೇಕು ಅಂದರೆ ನಿಮಗೆ ಕೋಲ್ಡ್ ಆಗಿರಬೇಕು ಬಾದಾಮ್ ಮಿಲ್ಕ್ ಶೇಕ್ ಅಂತ ಅಂದರೆ ನೀವು ಖಂಡಿತ ಫ್ರಿಡ್ಜಲ್ಲಿ ಇಟ್ಟು ಕುಡಿಬೋದು. ಈಗ ನಾನು ಆಚೆನೇ ಇಟ್ಟಿದ್ದೀನಿ. ಬೇಕು ಅಂದರೆ ಇದಕ್ಕೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಬೋದು ನೀವು, ತಣ್ಣಗಿರುತ್ತೆ. ಈಗ ನಾನು ನೀಟಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಅದು ಸ್ವಲ್ಪ ಕೆನೆ ಕಟ್ಟಂಗಾಗಿದೆ, ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಈಗ ಸಕ್ಕರೆ ಎಲ್ಲ ನಿಮಗೆ ಕರೆಕ್ಟಾಗಿ ನೀವು ಒಂದ್ಸಲ ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ನೋಡಿಕೊಂಡು. ಇವಾಗ ನಾನು ತಣ್ಣಗಾಗಿದೆ, ಆಲ್ಮೋಸ್ಟ್ ಆಲ್ ಪೂರ್ತಿ ತಣ್ಣಗಾಗಿದೆ. ಇವಾಗ ನಾನು 2 ಲೋಟಗಳನ್ನು ತಗೊಳ್ತಾ ಇದ್ದೀನಿ. ಸೊ ಲೋಟಕ್ಕೆ ಹಾಕಿ ಸರ್ವ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಮಿಲ್ಕ್ ಶೇಕ್ ಇದು. ಸೊ ಖಂಡಿತ ಈ ಒಂದು ಮಿಲ್ಕ್ ಶೇಕನ್ನು ಮನೆಯಲ್ಲಿ ತಯಾರಿಸಿ ನೋಡಿ, ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಹಾಗೆ ಇನ್ನೊಂದು ಆದ್ಯ ಸಿಂಪಲ್ ರಂಗೋಲಿ ಅನ್ನೋ ಚಾನಲ್ ಕೂಡ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ಚಾನಲ್ಗಳನ್ನು ನೋಡಿ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ ನಾನು ಇದಕ್ಕೆ ಬಾದಾಮ್ ಪೀಸಸ್ನ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿದ ನಂತರ ಬಾದಾಮಿ ಪೀಸಸ್ನ ಕಟ್ ಮಾಡಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಹಾಕಲೇಬೇಕು ಅಂತ ಏನಿಲ್ಲ, ಬೇಕು ಅಂತಂದರೆ ನೀವು ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಕುಡಿಬೇಕಾದ್ರೂ ಕೂಡ ಬಾದಾಮಿ ಪೀಸಸ್ ಎಲ್ಲ ಸಿಗುತ್ತೆ, ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಕಸ್ಟರ್ಡ್ ಪೌಡರ್ ಇಲ್ಲದೆ ಬಾದಾಮಿ ಮಿಲ್ಕ್ ಶೇಕ್ನ ಖಂಡಿತ ತಯಾರಿಸಿ ನೋಡಿ. ಯಾವಾಗಲೂ ಕೂಡ ಹೀಗೆ ನೀವು ತಯಾರಿಸ್ಕೊಳ್ತೀರಾ. ಈ ಒಂದು ಬಾದಾಮಿ ಮಿಲ್ಕ್ ಶೇಕನ್ನು ನಾವು ಸುಮಾರು ಸಲ ಆಚೆ ಕುಡಿದಿರ್ತೀವಿ, ಬಟ್ ಆ ಟೇಸ್ಟಲ್ಲಿ ಮನೆಯಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿರೋದಿಲ್ಲ. ಖಂಡಿತ ಈ ರೀತಿಯಲ್ಲಿ ನೀವು ಬಾದಾಮಿ ಮಿಲ್ಕ್ ಶೇಕನ್ನು ತಯಾರಿಸಿ ನೋಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.